ಯಾವುದೇ ಒಂದು ಷರತ್ತಿಲ್ಲದೆ ನಮ್ಮನ್ನ ವಿಪರೀತವಾಗಿ ಮುದ್ದು ಮಾಡಿ ಪ್ರೀತಿ ಮಾಡಿ ಬೆಳೆಸುವಂತಹ ಆ ಜೀವ ಯಾವುದು? ತಮ್ಮ ಎಲ್ಲಾ ಸಮಯವನ್ನ ಅವರು ಮೊಮ್ಮಕ್ಕಳಿಗೆ ಕೊಡ್ತಾರೆ. ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ, ಟ್ರೆಡಿಷನ್ ಬಗ್ಗೆ, ಕಲ್ಚರ್ ಬಗ್ಗೆ ತಿಳಿಸ್ಕೊಡ್ತಾರೆ. ಹಾಗೇನೆ ಮೊಮ್ಮಕ್ಕಳು ಕೂಡ ಆ ತಾತ ಅಜ್ಜಿ ಬಾಂಧವ್ಯನ ಅನುಭವಿಸುವಂತ ಒಂದು ಅವಕಾಶ ಅವ್ರದ್ದಾಗತ್ತೆ. ನಮಸ್ತೆ. ನಮ್ಮ ಜೀವನದ ಮೊದಲನೆಯ ಕಥೆಗಾರರು ಯಾರು? ಮೊದಲನೆಯ ಸ್ನೇಹಿತರು ಯಾರು? ಹಾಗೂ ನಾವು ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸಿ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಆ ಜೀವ ಯಾವುದು? ನಮಗೆ ಯಶಸ್ಸು ಸಿಗ್ಲಿ ಅಂತ ಹೃದಯಪೂರ್ವಕವಾಗಿ ಹಾರೈಸುವಂತಹ ಆ ವ್ಯಕ್ತಿ ಯಾರು? ಯಾವುದೇ ಒಂದು ಷರತ್ತಿಲ್ಲದೆ ನಮ್ಮನ್ನ ವಿಪರೀತವಾಗಿ ಮುದ್ದು ಮಾಡಿ ಪ್ರೀತಿ ಮಾಡಿ ಬೆಳೆಸುವಂತಹ ಆ ಜೀವ ಯಾವುದು? ಆ ಜೀವವೇ ಅಜ್ಜ ಅಜ್ಜಿ. ಪೋಷಕರಿಗಿಂತ ಒಂದು ಪಟ್ಟು ಮೇನೆ ಇರುವಂತಹ ಆ ಒಂದು ಪ್ರೀತಿ ಯಾವ್ದಪ್ಪ ಅಂತಂದ್ರೆ ಅಜ್ಜಾಜಿ ಕೊಡುವಂತಹ ಒಂದು ಪ್ರೀತಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಅಜ್ಜ ಅಜ್ಜಿಯ ಮಹತ್ವವೇನು, ಮತ್ತೆ ಮಕ್ಕಳ ಬೆಳವಣಿಗೆಯಲ್ಲಿ ಅವರ ಒಂದು ಪ್ರಭಾವವೇನು, ನಾವು ಯಾಕೆ ಅವರನ್ನ ಒಂದು ಅಮೂಲ್ಯವಾದ ಸಂಪತ್ತು ಅಂತ ಕರಿತೀವಿ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಫುಲ್ಲು ವಿಡಿಯೋನ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನ ಪ್ರೀತಿ ಮಾಡ್ಬೇಕಾದ್ರೆ ಹೆಚ್ಚಿನ ಒಂದು ನಿರೀಕ್ಷೆಗಳನ್ನಾಗ್ಲಿ ಅಥವಾ ಆ ಒಂದು ಷರತ್ತುಗಳನ್ನಾಗ್ಲಿ ಇಟ್ಕೊಂಡಿರೋದಿಲ್ಲ. ಹಾಗಾಗಿ ಇದನ್ನ ನಾವು ಅನ್ಕಂಡೀಷನಲ್ ಲವ್ ಅಂತ ಕರಿತೀವಿ. ಮೊಮ್ಮಕ್ಕಳು ಹೇಗಿರ್ತಾರೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವರನ್ನ ಮುದ್ದು ಮಾಡೋದು, ಪ್ರೀತಿ ಮಾಡೋದು, ಕಾಳಜಿ ಮಾಡೋದನ್ನ ಮಾಡ್ತಾ ಇರ್ತಾರೆ. ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಮೊಮ್ಮಕ್ಕಳನ್ನ ಅವರು ಪ್ರೀತಿಸ್ತಾರೆ. ಹಾಗೆ ಮೊಮ್ಮಕ್ಕಳು ಕೂಡ ತಮ್ಮ ಪೋಷಕರಿಗಿಂತ ಹೆಚ್ಚಾಗಿ ತಾತ ಅಜ್ಜಿನ ಹಚ್ಕೊಂಡಿರ್ತಾರೆ. ಇವ್ರಿಬ್ರ ಮಧ್ಯೆ ಎಷ್ಟು ಆ ಬಾಂಧವ್ಯ ಗಟ್ಟಿಯಾಗಿರುತ್ತೆ ಅಂತಂದ್ರೆ, ತಾತ ಅಜ್ಜಿ ತಮ್ಮ ಬಾಲ್ಯವನ್ನ ಮೊಮ್ಮಕ್ಕಳಲ್ಲಿ ನೋಡ್ತಾ ಇದ್ರೆ, ಮೊಮ್ಮಕ್ಕಳಿಗೆ ತಾತ ಅಜ್ಜಿ ಜೊತೆ ಬೆಳೀತಾ ಇರೋದ್ರಿಂದ ಆ ಒಂದು ಎಮೋಷನಲ್ ಸೇಫ್ ಅಂಡ್ ಸೆಕ್ಯೂರಿಟಿ ಫೀಲಿಂಗ್ ಬಂದಿರುತ್ತೆ. ಅಂದ್ರೆ ನಾನು ಸುರಕ್ಷಿತವಾಗಿದ್ದೀನಿ, ನನ್ನ ತಾತ ಅಜ್ಜಿ ನನಗೆ ಏನೇ ಆದ್ರೂ ಸಹಾಯ ಮಾಡಕ್ ಬರ್ತಾರೆ, ಅವರು ನನ್ನನ್ನ ಕಾಪಾಡ್ತಾರೆ ಅನ್ನೋ ಒಂದು ಫೀಲಿಂಗು ಮೊಮ್ಮಕ್ಕಳಲ್ಲಿ ಇರುತ್ತೆ. ಹಾಗಾಗಿ ಅವರು ಪೋಷಕರ ಹೆಚ್ಚಾಗಿ ತಾತ ಅಜ್ಜಿನ ಹಚ್ಕೊಂಡಿರ್ತಾರೆ. ಇದ್ರ ಪರಿಣಾಮವಾಗಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಒಂದು ಅನ್ಕಂಡೀಷನಲ್ ಲವ್ ಜೊತೆ ಅನ್ಡಿವೈಡೆಡ್ ಅಟೆನ್ಷನ್ ಕೂಡ ಸಿಕ್ಬಿಡುತ್ತೆ ಮೊಮ್ಮಕ್ಕಳಿಗೆ. ಪೋಷಕರಿಗೆ ಅವ್ರದೇ ಆದ ಒಂದು ಜವಾಬ್ದಾರಿಗಳಿರುತ್ತೆ ಅಲ್ವಾ? ಆದ್ರೆ ತಾತ ಅಜ್ಜಿ ಈ ಒಂದು ಹಂತವನ್ನ ದಾಟಿರ್ತಾರೆ. ಅವ್ರ ಹತ್ರ ಒಂದು ಸಾಕಷ್ಟು ಸಮಯ ಇರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ತಮ್ಮ ಎಲ್ಲಾ ಸಮಯವನ್ನ ಅವರು ಮೊಮ್ಮಕ್ಕಳಿಗೆ ಕೊಡ್ತಾರೆ. ಮೊಮ್ಮಕ್ಳಿಗೆ ಊಟ ಮಾಡಿಸೋದು, ಅವ್ರನ್ನ ಪಾರ್ಕ್ ಕರ್ಕೊಂಡು ಹೋಗೋದು, ಅವ್ರ ಜೊತೆ ಕೂತ್ಕೊಂಡು ಆಟ ಆಡೋದು, ಅವ್ರಿಗೆ ಕತೆ ಹೇಳೋದು, ಅವ್ರು ಏನಾರು ಕೇಳಿದ್ರೆ ಕೊಡ್ಸೋದು, ಅವ್ರೇನ್ ಸ್ಕೂಲಿಗೆ ಕತೆ ಏನಾರು ಹೇಳ್ತಾರೆ ಅದನ್ನ ಕಿವಿಗೊಟ್ಟು ಕೇಳೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಏನಾಗ್ಬಿಡುತ್ತೆ, ಆ ಬಾಂಧವ್ಯ ಅಲ್ಲಿ ಗಟ್ಟಿ ಆಗ್ತಾ ಹೋಗುತ್ತೆ. ಜೊತೆಗೆ ಅಜ್ಜ ಅಜ್ಜಿ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಒಂದು ಫ್ಯಾಮಿಲಿ ಟ್ರೆಡಿಷನ್ ಏನಿರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಆ ಒಂದು ಫ್ಯಾಮಿಲಿ ಕಲ್ಚರ್ ಏನಿರುತ್ತೆ, ಅದನ್ನ ಮೊಮ್ಮಕ್ಕಳಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ತಂದೆ ತಾಯಿಗಳು ಅವ್ರದೇ ಒಂದು ಕೆಲಸದಲ್ಲಿ ಇರಬಹುದು ಅಥವಾ ಬೇರೆ ಒಂದು ಜವಾಬ್ದಾರಿಯಲ್ಲಿ ಬ್ಯುಸಿ ಆಗಿದ್ರೆ, ತಾತ ಅಜ್ಜಿ ಕತೆಗಳ ಮೂಲಕ, ಹಾಡ್ ಮೂಲಕ ಅಥವಾ ಆಟದ ಮೂಲಕ ಇದನ್ನೆಲ್ಲ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಹೀಗಾಗಿ ನಾವು ಅಜ್ಜ ಅಜ್ಜಿನ ನ್ಯಾಚುರಲ್ ಟ್ರಾನ್ಸ್ಮಿಟರ್ಸ್ ಆಫ್ ವ್ಯಾಲ್ಯೂಸ್ ಅಂತಾನೆ ಕರಿತೀವಿ. ವ್ಯಾಲ್ಯೂಸ್ ಅಂತಂದ್ರೆ ಏನು? ಮೌಲ್ಯಗಳು. ರೆಸ್ಪೆಕ್ಟ್ ಆಗಿರ್ಬಹುದು ಅಥವಾ ಒಂದು ಸ್ಯಾಕ್ರಿಫೈಸ್ ಆಗಿರ್ಬಹುದು, ಹಾರ್ಡ್ ವರ್ಕ್ ಇರ್ಬೋದು, ಪೇಷನ್ಸ್ ಇರ್ಬೋದು. ಇದು ಎಲ್ಲದ್ರ ಬಗ್ಗೆನೂ ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಹೇಳ್ಕೊಡೋ ಒಂದು ಒಳ್ಳೆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಅಜ್ಜ ಅಥವಾ ಅಜ್ಜಿ ಆಗಿರ್ತಾರೆ. ಅವರು ತಮ್ಮ ಅನುಭವದ ಮೂಲಕ, ಒಂದು ಕತೆ ಮೂಲಕ ಮೊಮ್ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ತುಂಬಾ ಜನ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ. ಸಾಕಷ್ಟು ಸಮಯ ಅವ್ರಿಗೆ ಮಕ್ಕಳಿಗೆ ಕೊಡಕ್ ಆಗ್ತಿರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಟ್ಯೂಷನ್ಸು ಅಥವಾ ನ್ಯಾನಿ ಹತ್ರ ಬಿಡೋದು ಅಥವಾ ಪ್ಲೇ ಹೋಮ್ಗೆ ಬಿಡೋದು ಮಾಡ್ತಿರ್ತಾರೆ. ಇದ್ರ ಬದಲು ತಾತ ಅಜ್ಜಿ ಹತ್ರ ಆದಷ್ಟು ಮಕ್ಕಳನ್ನ ಬೆಳೆಸ್ಬೇಕು. ತಾತ ಅಜ್ಜಿ ಹತ್ರ ಬೆಳೆದಾಗ ಮಕ್ಕಳಿಗೆ ಆ ಒಂದು ಸೆಕ್ಯೂರ್ ಫೀಲಿಂಗ್ ಸಿಗತ್ತೆ. ನನ್ನ ಪ್ರೀತಿಸುವಂತವ್ರು ಬರೀ ತಂದೆ ತಾಯಿ ಅಲ್ಲ, ಜೊತೆಗೆ ನನ್ನ ತಾತ ಅಜ್ಜಿನೂ ಇದ್ದಾರೆ, ಅವರು ನನ್ನನ್ನು ತುಂಬಾನೇ ಪ್ರೀತಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಮಕ್ಕಳಲ್ಲಿ ಬರುತ್ತೆ. ಆ ಒಂಟಿತನ ಅನ್ನೋದು ಹೋಗುತ್ತೆ. ಎಸ್ಪೆಷಲಿ ಈ ಸಿಂಗಲ್ ಚೈಲ್ಡ್ ಅಂದ್ರೆ ಒಂದೇ ಮಗುನ ಇಟ್ಕೊಂಡಿರುವಂತ ಫ್ಯಾಮಿಲೀಸು ಆದಷ್ಟು ಮಕ್ಕಳನ್ನ ತಾತ ಅಜ್ಜಿ ಹತ್ರ ಬೆಳೆಸ್ಬೇಕು. ಆಗ ಆ ಒಂಟಿತನ ಮಗುಗೆ ಬರಲ್ಲ. ಜೊತೆಗೆ ಪ್ರೀತಿ ಅಂದ್ರೇನು, ಕಾಳಜಿ ಅಂದ್ರೇನು, ಎಂಪತಿ ಅಂದ್ರೇನು, ಅನುಕಂಪ ಅಂದ್ರೇನು ಅನ್ನೋದು ಮಕ್ಕಳಿಗೆ ತಾತ ಅಜ್ಜಿ ಮೂಲಕ ತಿಳಿಯುತ್ತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಂದು ಅಧ್ಯಯನವನ್ನ ಮಾಡಿದೆ. ಈ ಅಧ್ಯಯನದಲ್ಲಿ ಅವರು 2 ಗ್ರೂಪನ್ನ ತಗೊಂಡಿದ್ದಾರೆ. ಒಂದು ಗ್ರೂಪ್ ಅಲ್ಲಿ ಒಂದಿಷ್ಟು ಮಕ್ಕಳು ತಾತ ಅಜ್ಜಿ ಜೊತೆ ಬೆಳಿತಾ ಇಲ್ದಿರೋ ಮಕ್ಕಳು, ಇನ್ನೊಂದು ಗ್ರೂಪ್ ಅಲ್ಲಿ ತಾತ ಅಜ್ಜಿ ಜೊತೆ ಬೆಳಿತಾ ಇರೋ ಮಕ್ಕಳು. ತಾತ ಅಜ್ಜಿ ಜೊತೆ ಯಾರು ಬೆಳೀತಾ ಇದಾರೋ ಆ ಮಕ್ಕಳಲ್ಲಿ ಈ ಮಾನಸಿಕ ಆರೋಗ್ಯದ ಸಮಸ್ಯೆ ತುಂಬಾ ಕಡಿಮೆ ಇತ್ತು. ಈ ಒಂದು ಎಮೋಷನಲ್ ಮತ್ತೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಅಂತ ಏನ್ ಹೇಳ್ತೀವಿ, ಇಂಥ ಪ್ರಾಬ್ಲಮ್ಸ್ ಇಂಥ ಮಕ್ಕಳಲ್ಲಿ ತುಂಬಾ ಕಡಿಮೆ ಇತ್ತು. ಮತ್ತೆ ಎಂಪತಿ ಜಾಸ್ತಿ ಇತ್ತು.
ಆದ್ರೆ ಯಾರು ತಾತಾಜಿ ಜೊತೆ ಬೆಳೀತಾರೋ ಅಂಥ ಮಕ್ಕಳಲ್ಲಿ ಎಂಪತಿ ಕಡಿಮೆ ಇತ್ತು. ಮತ್ತೆ ಈ ಮಾನಸಿಕ ಆರೋಗ್ಯ ಅಂದ್ರೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು. ಬಿಹೇವಿಯರ್ ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂತಂದ್ರೆ, ತುಂಬಾ ಬ್ಯುಸಿ ಇದ್ರೆ ಅಥವಾ ಬೇರೆ ಯಾವ್ದು ಸಪೋರ್ಟಿಂಗ್ ಸಿಸ್ಟಮ್ ಇಲ್ಲ ಅಂತಂದ್ರೆ, ನ್ಯಾನಿ ಹತ್ರ ಬಿಡೋ ಬದಲು, ಮಕ್ಕಳನ್ನ ವಿಪರೀತವಾಗಿ ಕ್ಲಾಸಸ್‌ಗಳಿಗೆ ಹಾಕೋ ಬದಲು, ಆದಷ್ಟು ತಾತ ಅಜ್ಜಿ ಜೊತೆ ಬೆಳಿಬೇಕು. ತಾತ ಅಜ್ಜಿ ಅಂತಹ ಒಂದು ಒಳ್ಳೆ ಸಪೋರ್ಟಿವ್ ಸಿಸ್ಟಮು ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ಯಾವ ನ್ಯಾನಿ ಕೂಡ ಅಥವಾ ಯಾವುದೇ ಒಂದು ಪ್ಲೇ ಹೋಮು ಅಥವಾ ಬೇರೆ ಯಾವುದೋ ಒಂದು ಕ್ಲಾಸು ಕೂಡ ಈ ತಾತ ಅಜ್ಜಿನ ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಮೊಮ್ಮಕ್ಳ ಹತ್ರ ಬೆಳೆದಾಗ ತಾತ ಅಜ್ಜಿ ಆಯಸ್ಸು ಜಾಸ್ತಿ ಆಗತ್ತೆ. ಅವರು ಸಂತೋಷವಾಗಿರ್ತಾರೆ. ತಮ್ಮ ಒಂದು ಬಾಲ್ಯವನ್ನ ಅವರು ಆ ಮೊಮ್ಮಕ್ಕಳಲ್ಲಿ ನೋಡ್ತಿರ್ತಾರೆ. ಅವರು ಸಹಿತ ಈ ಒಂದು ಎಂಪ್ಟಿನೆಸ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಈ ಖಾಲಿ ಗೂಡಿನ ಒಂದು ಮಾನಸಿಕ ಕಾಯಿಲೆ, ಅದಕ್ಕೆ ಅವರು ತುತ್ತಾಗೋದಿಲ್ಲ. ಅದರಿಂದ ಹೊರಗ್ ಬರ್ತಾರೆ. ಮೊಮ್ಮಕ್ಕಳೇ ಬದುಕು ಅಂತ ಹೇಳಿ ಅವರ ಒಂದು ಆಯಸ್ಸನ್ನ ಅವರು ಜಾಸ್ತಿ ಮಾಡ್ಕೋಬಹುದು. ಹಾಗೇನೆ ಮೊಮ್ಮಕ್ಕಳು ಕೂಡ ಆ ತಾತ ಅಜ್ಜಿ ಬಾಂಧವ್ಯನ ಅನುಭವಿಸುವಂತ ಒಂದು ಅವಕಾಶ ಅವ್ರದ್ದಾಗತ್ತೆ. ವಯಸ್ಸಂದ್ರೆ ಏನು? ಆ ವಯಸ್ಸಾದ್ಮೇಲೆ ವ್ಯಕ್ತಿ ಎಷ್ಟು ದುರ್ಬಲನಾಗ್ತಾನೆ, ಹೇಗೆ ನೋಡ್ಕೋಬೇಕು ಆ ವ್ಯಕ್ತಿಯನ್ನ ಅನ್ನೋದು ಸಹಿತ ಮೊಮ್ಮಕ್ಕಳು ನೋಡಿ ಕಲ್ತ್ಕೊಳ್ತಾರೆ. ಹಾಗಾಗಿ ಪೋಷಕರು ತನ್ನ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೊಳ್ತಾರೆ, ಎಷ್ಟು ಗೌರವಿಸ್ತಾರೆ, ಎಷ್ಟು ಕಾಳಜಿಯನ್ನ ತೋರಿಸ್ತಾರೆ ಎಂಬುದನ್ನ ಮಕ್ಕಳು ನೋಡ್ತಾ ಇರ್ತಾರೆ. ಆದಷ್ಟು ಇದನ್ನೇ ಅವರು ಅನುಸರಿಸೋ ಒಂದು ಸಾಧ್ಯತೆ ಇರುತ್ತೆ. ದೊಡ್ಡವರಾದ್ಮೇಲೆ ತಂದೆ ತಾಯಿಗೆ ವಯಸ್ಸಾದಾಗ ಅಷ್ಟೇ ಗೌರವದಿಂದ, ಅಷ್ಟೇ ಕಾಳಜಿಯಿಂದ ಮಕ್ಕಳು ನೋಡ್ಕೊಳ್ಳೋ ಒಂದು ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಈ ತಾತ ಅಜ್ಜಿ ಮತ್ತೆ ಮೊಮ್ಮಕ್ಕಳು ಬಾಂಧವ್ಯವನ್ನ ನಾವು ನೋಡಿ ಅದ್ರ ಬಗ್ಗೆ ಕಲ್ತ್ಕೊಂಡು ಆದಷ್ಟು ಮಕ್ಕಳಿಗೆ ತಾತ ಅಜ್ಜಿ ಜೊತೆ ಬೆಳೆಯೋ ಒಂದು ಅವಕಾಶವನ್ನ ನಾವು ಹಾಕೊಡ್ಬೇಕು. ಯಾಕೆಂತಂದ್ರೆ ಈ ತಾತ ಅಜ್ಜಿ ಇಲ್ಲ ಅಂತಂದ್ರೆ ಹಾಫ್ ಮೀಲ್ಸ್ ಆಗ್ಬಿಡುತ್ತೆ ಮಕ್ಳು ಬದುಕು. ಫುಲ್ ಮೀಲ್ ಆಗ್ಬೇಕು, ಅವ್ರು ಸಂಪೂರ್ಣವಾಗಿ ಬದುಕನ್ನ ಅನುಭವಿಸ್ಬೇಕು ಅಂತಂದ್ರೆ ಅಲ್ಲಿ ತಾತ ಅಜ್ಜಿ ಇರ್ಲೇಬೇಕು. ತಾತ ಅಜ್ಜಿ ಮಧ್ಯೆನೆ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.